ಯುಜಿಸಿ ಆಕ್ಟ್ ಇದನ್ನ ಸಿಂಪಲ್ ಆಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮುಂಚೆ ಇದನ್ನ ತಿಳ್ಕೊಳ್ಳಿ, ಮೋದಿ ಅವರು ನೆಕ್ಸ್ಟ್ ಎಲೆಕ್ಷನ್ ಏನಾದ್ರೂ ಸೋತ್ರೆ ಅದಕ್ಕೆ ಮೇಜರ್ ಕಾರಣ ಇದು ಒಂದಾಗಿರುತ್ತೆ. ಕಾರಣ ಬಿಜೆಪಿಗೆ ವೋಟ್ ಬ್ಯಾಂಕ್ ಆಗಿರುವ ಭಾರತದ ಅಪ್ಪರ್ ಕಾಸ್ಟ್ ನ ಯೂತ್ಗಳೇ ಇವತ್ತು ಬಿಜೆಪಿಯ ವಿರುದ್ಧವೇ ನಿಂತಿದ್ದಾರೆ ಹಾಗೂ ದೇಶಾದ್ಯಂತ ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಏನು ಈ ಯುಜಿಸಿ ಆಕ್ಟ್ ಅಂದ್ರೆ, ಭಾರತದ ಎಲ್ಲಾ ಯೂನಿವರ್ಸಿಟಿಗಳ ಕಾಲೇಜುಗಳಲ್ಲಿ ಅಪ್ಪರ್ ಕಾಸ್ಟ್ ನ ಸ್ಟೂಡೆಂಟ್ಸ್, SC ST ದಲಿತ ಸ್ಟೂಡೆಂಟ್ ಗಳ ಮೇಲೆ ಜಾತಿ ಆಧಾರದ ಮೇಲೆ ನಿಂದನೆ ಮಾಡಬಾರದು ಹಾಗೂ ದಲಿತ ವಿದ್ಯಾರ್ಥಿಗಳು ಶೋಷಣೆಗೆ ಒಳಗಾಗಬಾರದು ಎನ್ನುವುದೇ ಈ ಯುಜಿಸಿ ಆಕ್ಟ್ ನ ಉದ್ದೇಶ. ಆದ್ರೆ ಈ ಯುಜಿಸಿ ಆಕ್ಟ್ ನ ಪ್ರಾಬ್ಲಮ್ ಏನ್ ಗೊತ್ತಾ? ಸ್ಟ್ರಿಕ್ಟ್ ರೆಗ್ಯುಲೇಷನ್ಗಳು. ಅದೇ ದಲಿತ ವಿದ್ಯಾರ್ಥಿ, ಅಪ್ಪರ್ ಕಾಸ್ಟ್ ವಿದ್ಯಾರ್ಥಿ ಮೇಲೆ ಒಂದು ಫೇಕ್ ಕೇಸ್ ಹಾಕಿದ್ರು ಮಿನಿಮಮ್ 10 ವರ್ಷ ಜೈಲಾಗುತ್ತೆ. ಅದಕ್ಕೆ ಯಾವುದೇ ರೀತಿಯ ಪ್ರೂಫ್ ಬೇಡ. ಈ ಯುಜಿಸಿ ಆಕ್ಟ್ ಕಾಲೇಜುಗಳಲ್ಲಿ ಜಾತಿ ಭೇದವನ್ನ ಹೋಗಲಾಡಿಸಲು ಮಾಡಿದ್ರು. ಆದ್ರೆ ಈ ಯುಜಿಸಿ ಆಕ್ಟ್ ನಿಂದ ಕಾಲೇಜುಗಳಲ್ಲಿ ಜಾತಿ ಭೇದ ಇನ್ನೂ ಜಾಸ್ತಿ ಆಗುವ ರೀತಿ ಕಾಣ್ತಿದೆ. ನಿಮ್ಗೇನನ್ಸುತ್ತೆ ಈ ಹೊಸ ಯುಜಿಸಿ ಆಕ್ಟ್ ಬಗ್ಗೆ?